ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ವೀರಶೈವಸ್ ಕಿಚನ್ ಕಡೆಯಿಂದ ತಿಂಡಿ ಪ್ರಿಯರಿಗೆ ಅಥವಾ ಅಡಿಗೆ ಪ್ರಿಯರಿಗೆ ಸ್ವಾಗತ. ಈ ದಿನ ನಾವು ಪಾಲಕ್ ಪನ್ನೀರ್ ಪರೋಟ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಗೋಧಿ ಹಿಟ್ಟು 2 ಕಪ್ಪು, ಎಣ್ಣೆ 4 ಸ್ಪೂನು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇವುಗಳನ್ನು ಮಿಶ್ರಣ ಮಾಡ್ಕೋಬೇಕು. ಜೊತೆಗೆ ಪಾಲಕ್ ಸೊಪ್ಪು ಹಸಿಯಾಗೇ ಇರಲಿ, ನಾವು ರುಬ್ಕೊಂಡು ಅದರ ರಸನ ತಗೊಳ್ಳೋಣ. ಸೊ ಚೆನ್ನಾಗಿ ರುಬ್ಕೊಂಡಿರ್ತಕ್ಕಂಥ ರಸನ ಇದಕ್ಕೆ ಶೋಧಿಸಿ ಹಾಕ್ಕೊಳ್ಳೋಣ. ಸಾಮಾನ್ಯ ಪಾಲಕ್ ಸೊಪ್ಪು ಮಕ್ಕಳ ದೇಹಕ್ಕೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾವು ಪಾಲಕ್ ಸೊಪ್ಪನ್ನು ಎಲ್ಲ ಸೊಪ್ಪಲ್ಲೂ ತಿನ್ನಿಸ್ಬೇಕು ಅಂತೇನಿಲ್ಲ. ಸೊಪ್ಪಿನ ವಿಧಾನಗಳಲ್ಲಿ ಇದು ಒಂದು ವಿಧಾನವಾಗಿ ಕೂಡ ಮಕ್ಕಳ ದೇಹಕ್ಕೆ ಸೇರಿಸ್ಬೋದು. ಮತ್ತು ಕಲರ್ಫುಲ್ಲಾಗೂ ಕೂಡ ಚಪಾತಿ ಕಾಣ್ತಾ ಇರುತ್ತೆ. ಯಾಕೆಂದರೆ ಮಕ್ಕಳುಗಳಿಗೆ ಯಾವಾಗಲೂ ಟಿಫನ್ ಬಾಕ್ಸ್ಗೆ ಹಾಕಬೇಕಾದ್ರೆ ಬಣ್ಣವಾಗಿದ್ದಾಗ ಅದರ ಟೇಸ್ಟ್ಗಿಂತ ಹೆಚ್ಚಾಗಿ ಬಣ್ಣಕ್ಕೆ ಅರ್ಧ ಮಕ್ಕಳು ಮಾರು ಹೋಗ್ತಾರೆ. ಸೊ ಈಗ ರೆಡಿಯಾಗಿದೆ. ನಾವು ಯಾವಾಗಲೂ ಮುಂಚಿತವಾಗಿ ಕಲಸಿಡೋದ್ರಿಂದ ಸ್ಮೂತ್ನೆಸ್ ಬರುತ್ತೆ. ಈಗ ನಾವು ಸ್ಟಫಿಂಗಿಗೆ ಪನ್ನೀರ್ ಇದು ರೆಡಿ ಮಾಡ್ಕೊಳ್ಳೋಣ. ಪನ್ನೀರನ್ನು ತುರಿದಿಟ್ಕೊಂಡು ನೀಟಾಗಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಇವುಗಳನ್ನ ಹಾಕೋದ್ರಿಂದ ರುಚಿ ಜಾಸ್ತಿ ಇರುತ್ತೆ. ಹಾಗಾಗಿ ಖಾರ ಬೇಕಾಗುತ್ತಲ್ಲ, ಕೆಲವರು ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು, ಬಟ್ ನಾವು ಇಲ್ಲಿ ಚಿಲ್ಲಿ ಪೌಡರನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಖಾರ ನೋಡ್ಕೊಂಡು ಹಾಕಿ, ಖಾರ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ. 1 ಸ್ಪೂನ್ ಅಷ್ಟಾದರೆ ಹಾಕ್ಕೊಳ್ಳಿ. ಹಾಗೆ ಅರ್ಧ ಸ್ಪೂನು ಗರಂ ಮಸಾಲೆ, ಅರ್ಧ ಸ್ಪೂನು ಜೀರಿಗೆ ಪೌಡರು, ಇವುಗಳನ್ನು ಸ್ಟಫಿಂಗಿಗೆ ರೆಡಿ ಮಾಡ್ಕೋಬೇಕು. ಇವೆಲ್ಲವನ್ನು ನೀಟಾಗಿ ಹಾಕಿ ಹೊಂದಿಸ್ಕೋಬೇಕು. ಸಾಮಾನ್ಯವಾಗಿ ನಾನಿಲ್ಲಿ ಇಬ್ಬರಿಗಾಗಿ ಮಾಡಿದ್ದೀನಿ ಅಷ್ಟೇ. ಸೊ ಇದು 2ರಿಂದ 4 ಚಪಾತಿಗೆ ಆಗುವಷ್ಟು ಹೂರಣ ರೆಡಿ ಮಾಡಿದ್ದೀನಿ. ನಿಮಗೇನಾದ್ರು ಜಾಸ್ತಿ ಬೇಕು ಅಂದರೆ ಪೂರ್ಣವಾಗಿ 200 ಗ್ರಾಮ್ ಪನ್ನೀರನ್ನು ಯೂಸ್ ಮಾಡ್ಕೊಳ್ಳಿ. ಸೊ ನಾವು ಮಕ್ಕಳಿಗೆ ಮಾತ್ರ ಅದಿಷ್ಟ ಆಗುತ್ತೆ ಅಂತೇಳಿ ರೆಡಿ ಮಾಡಿದ್ದು. ಹಾಗಾಗಿ ಇದು 2ರಿಂದ 3 ಚಪಾತಿಗಳಿಗೆ ಹಾಕೋಬೋದು. ಸೊ ಈಗ ರೆಡಿಯಾಗಿದೆ. ನಾವು ಮೊದಲೇ ಕಲಸಿಟ್ಟಂಥ ಗೋಧಿ ಹಿಟ್ಟಿನ ಇದನ್ನು ತಗೊಳ್ಳೋಣ. ನೋಡಿ ಎಷ್ಟು ಸ್ಮೂತಾಗಿದೆ. ಸೊ ಈಗ ಸ್ವಲ್ಪ ಜಾಸ್ತಿನೇ ತೊಗೋಬೇಕು, ಯಾಕೆಂದರೆ ನಾವು ಸ್ಟಫಿಂಗ್ ಮಾಡೋದ್ರಿಂದ ಅದು ಮಂದವಾಗಿ ಕೂತ್ಕೋಬೇಕು. ನಾವು 1 ಚಪಾತಿಗೆ ತಗೊಳ್ಳೋದನ್ನು 2 ಚಪಾತಿಗೆ ತಗೊಳ್ಳೋಷ್ಟು ಹಿಟ್ಟನ್ನು ತಗೊಂಡು ಮಾಡ್ತಾ ಹೋಗಬೇಕು. ನಾವು ಇಲ್ಲಿ ಪನ್ನೀರನ್ನು ಮಕ್ಕಳುಗಳಿಗೆ ಆಗಾಗ ತಿನ್ನಿಸ್ಬೇಕು. ಹಾಲಿನ ಐಟಮ್ಸ್ಗಳು ಮಕ್ಕಳುಗಳಿಗೆ ತಿನ್ನಿಸಿದ್ರೆ ದೇಹಕ್ಕೆ ಶಕ್ತಿ ಬರುತ್ತೆ. ಹಾಗೆ ಅವ್ರಗಳಿಗೆ ಮೂಳೆಗಳು ಕೂಡ ಗಟ್ಟಿ ಆಗ್ತವೆ. ನಾವು ಬರೀ ಹಾಲನ್ನೇ ಕುಡಿಸ್ತೀವಿ, ಹಾಲನ್ನೇ ಇದು ಮಾಡ್ತೀವಿ ಅಂದರೆ ಆಗೋದಿಲ್ಲ. ಕೆಲವು ಮಕ್ಕಳುಗಳಿಗೆ ಹಾಲಂದರೆ ಅಲರ್ಜಿ, ಕೆಲವು ಮಕ್ಕಳಿಗೆ ಮೊಸರು ಅಂದರೆ ಅಲರ್ಜಿ, ಈ ರೀತಿ ಇರುತ್ತೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಯಾವ ಪದಾರ್ಥದಿಂದ ಅವ್ರು ಇಷ್ಟಪಡ್ತಾರೆ ಅನ್ನೋದ್ರ ಮುಖಾಂತರ ನೋಡಿಕೊಂಡು ಅದನ್ನು ನಾವೇ ಯಥಾಶಕ್ತಿ ಅದಕ್ಕೆ ಏನೇನು ಸೇರಿಸ್ಬೋದು ಅನ್ನೋ ಸೇರಿಸಿ ಹಾಕೋದ್ರಿಂದ ನಮ್ಮ ಕೆಲಸನೂ ಆಗುತ್ತೆ, ಅವ್ರಿಗೆ ರುಚಿನೂ ಕೂಡ ಸಿಗುತ್ತೆ. ಸೊ ನಾವು ಬೈದು ಎಲ್ಲ ತಿನ್ನಿಸೋದ್ರಿಂದ ಪ್ರಯೋಜನ ಇಲ್ಲ. ಅವರೇ ಓಡಿ ಬಂದು ತಟ್ಟೆ ಖಾಲಿ ಮಾಡೋ ಹಾಗೆ ಪದಾರ್ಥ ರೆಡಿ ಮಾಡ್ಕೊಳ್ಳೋಂಥ ಒಳ್ಳೆಯದು. ಸೊ ಈಗ ನೀಟಾಗಿ ನಿಧಾನವಾಗಿ ಲಟ್ಟಿಸ್ಕೊಳ್ಳಿ. ಅದು ಸ್ಟಫಿಂಗ್ ಹೊರಗೆ ಬರಬಾರ್ದು. ಗೋಧಿ ಹಿಟ್ಟನ್ನು ಸ್ವಲ್ಪ ಪೌಡ್ರನ್ನ ಹಚ್ಕೊಂಡು ಈ ಥರ ಗುಂಡಕ್ಕೆ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಹೋಗ್ತಾ ತುದಿಗಳನ್ನು ಮಾತ್ರ ಒತ್ತಾ ಹೋಗಿ, ಹೊರಗಡೆ ಬಂದುಬಿಡುತ್ತಿಲ್ಲ ಅಂತಂದರೆ ಸ್ಮೂತಾಗಿ ಸುತ್ತ ರೆಡಿ ಮಾಡ್ಕೊಳ್ಳಿ. ಹಾಗೆ ಈ ದಿನದ ಮಂತ್ರ: ಸ್ನಾನ ಮಾಡುವಾಗ ಅಥವಾ ನಾವು ನದಿಗಳಿಗೆ ಹೋದಾಗ, ಪುಣ್ಯಕ್ಷೇತ್ರಗಳಿಗೆ ಸ್ನಾನ ಮಾಡಿ ಹಾಗೆ ಬರಬಾರ್ದು. ಸ್ನಾನ ಮಾಡುವಾಗ ಈ ಮಂತ್ರನ ಹೇಳೋದ್ರಿಂದ ಆ ನದಿಗೆ ನಾವು ಕೂಡ ನಮಸ್ಕಾರ ಮಾಡಿ ಆ ಎಲ್ಲ ನದಿಗಳ ನೀರು ಈ ನೀರಲ್ಲಿ ಇರಲಿ ಅಂತೇಳಿ ಸೇರಿಸ್ಕೊಂಡು ಸ್ನಾನ ಮಾಡಿದಾಗೆ ಇರುತ್ತೆ. ಇದಕ್ಕೆ ಮಂತ್ರ: ಗಂಗೆ ಚ ಯಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರು. ಅಂದರೆ ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ
ಎಲ್ಲ ನದಿಗಳಿಗೂ ನಾವು ಹೋಗಿ ಸ್ನಾನ ಮಾಡೋಕ್ಕಾಗಲ್ಲ. ಅವರೆಲ್ಲರ ಹೆಸರನ್ನು ಕರೆಯೋದ್ರ ಮುಖಾಂತರ ನಾವು ಸ್ನಾನ ಮಾಡಬೇಕು. ನೋಡಿ, ಬೇಯಿಸೋದಕ್ಕೆ ನಾನು ಬೆಣ್ಣೆಯನ್ನೇ ಯೂಸ್ ಮಾಡ್ತೀನಿ. ಏಕೆ ಎಣ್ಣೆಗಿಂತ ಬೆಣ್ಣೆ ಸ್ವಲ್ಪ ಒಳ್ಳೆಯದು. ಸೊ ಹಾಗಾಗಿ ಬೆಣ್ಣೆಯನ್ನು ಎರಡೂ ಕಡೆ ಸಮನಾಗಿ ಸವರಿ ನೀಟಾಗಿ ಬೇಯೋದಕ್ಕೆ ಅವಕಾಶ ಮಾಡಿ. ಚೆನ್ನಾಗಿ ಅದು ಸುತ್ತ ಬೆಂದಿದೆ ಅಂದಾಗ ತೆಗೀರಿ. ಸ್ಟಫಿಂಗ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ನಾವು ಸ್ಟಫಿಂಗನ್ನು ಸ್ವಲ್ಪ ಜಾಸ್ತಿನೇ ತುಂಬಬೇಕು, ಯಾಕೆ ಅಂತಂದರೆ ಸ್ವಲ್ಪ ತುಂಬಿದ್ರೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ. ನೋಡಿ, ಈಗ ಸುತ್ತ ರೆಡಿಯಾಗಿದೆ. ಸೊ ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ, ಹೇಗಿತ್ತು ಅಂತ ಮೆಸೇಜ್ ಬಾಕ್ಸಲ್ಲಿ ಹಾಕಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ. ಹಾಗೆ ನೀವು ಕೂಡ ಲೈಕ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.